ಎರಡು ನದಿಗಳ ಸಂಗಮ ಕ್ಷೇತ್ರ ಜಗತ್ತು ಐತಂದ್ರೆ ಅದು ಅತ್ಯಂತ ಪವಿತ್ರ ಕ್ಷೇತ್ರ. ಗೋಕಾಕ್ ನಗರದ ಉತ್ತರ ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿ ಹರಿಯುತ್ತಿರುವ ಘಟಪ್ರಭಾ ಮತ್ತು ಮಾರ್ಕಂಡೆಯ ನದಿಗಳ ಸಂಗಮದ ಪವಿತ್ರ ಸ್ಥಳವನ್ನ ಅಭಿವೃದ್ಧಿಪಡಿಸಲು ಸರ್ಕಾರವನ್ನ ಆಗ್ರಹಿಸಲಾಯಿತು. ಈ ಕುರಿತು ನಗರದ ಜ್ಞಾನ ಮಂದಿರ ಆಧ್ಯಾತ್ಮ ಕೇಂದ್ರದಲ್ಲಿ ಇಂದು ನಡೆದ ನಾಗರಿಕರ ಸಭೆಯಲ್ಲಿ ಈ ಕುರಿತು ವಿಸ್ತಾರವಾಗಿ ಚರ್ಚಿಸಲಾಯಿತು. ಗ್ಲಾಸ್ಗೋ ಫ್ಯಾಕ್ಟರಿ ಮತ್ತು ಜ್ಞಾನ ಮಂದಿರ ಆಧ್ಯಾತ್ಮ ಕೇಂದ್ರದ ನಡುವೆ ಇರುವ ಸರ್ಕಾರಿ ಹಾದಿಯನ್ನ ಅಭಿವೃದ್ಧಿಪಡಿಸಿ ನದಿಯಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಿಸಬೇಕು ಹಾಗೂ ನದಿಗಳ ಸಂಗಮದ ಸ್ಥಳದಲ್ಲಿ ಅರ್ಧ ಕಿಲೋಮೀಟರ್ ಉದ್ದ ಘಾಟ್ ನಿರ್ಮಿಸುವ ಮೂಲಕ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವ ಸದ್ಭಕ್ತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸರ್ಕಾರವನ್ನ ವಿನಂತಿಸಿ, ಇದಕ್ಕೆ ಪೂರಕವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಹಾಗೂ ಸ್ಥಳೀಯ ಶಾಸಕರಾದ ರಮೇಶ್ ಜಾರಕಿಹೊಳಿ ಅವರನ್ನು ನಿಯೋಗದ ಮೂಲಕ ವಿನಂತಿಸಲು ತೀರ್ಮಾನಿಸಲಾಯಿತು. ಹಾಗೂ ಪ್ರಸಕ್ತ ಸಾಲಿನ ರಾಜ್ಯ ಸರ್ಕಾರದ ಬಜೆಟ್ ಸಂದರ್ಭದಲ್ಲಿ ಈ ಕುರಿತು ಪ್ರಾವಿಧಾನ ಮಾಡಲು ಜಿಲ್ಲಾ ಉಸ್ತುವಾರಿ ಸಚಿವರ ಮುಖಾಂತರ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಲು ಸಹ ಚರ್ಚಿಸಲಾಯಿತು. ಸಭೆಯ ನಂತರ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾದ ಬಸವರಾಜ್ ಕಲ್ಯಾಣ್ ಶೆಟ್ಟಿ, ಕೇಲಿ ನಿರ್ದೇಶಕರಾದ ಜಯಾನಂದ್ ಮುನವಳ್ಳಿ, ಹಿರಿಯ ರಾಜಕೀಯ ಮುಖಂಡ ಅಶೋಕ್ ಪೂಜಾರಿ ಹಾಗೂ ಮುಖಂಡರಾದ ಸೋಮಶೇಖರ್ ಮಗ್ದುಮ್ ಅವರು ಮಾತನಾಡಿ, ಘಟಪ್ರಭಾ ಮತ್ತು ಮಾರ್ಕಂಡೆಯ ನದಿಗಳ ಸಂಗಮದ ಸ್ಥಳ ತನ್ನದೇ ಆದ ಧಾರ್ಮಿಕ ಮಹತ್ವ ಹೊಂದಿದ್ದು, ಈ ಸ್ಥಳದಲ್ಲಿರುವ ಶ್ರೀ ಕೂಡಲ ಸಂಗಮೇಶ್ವರ ದೇವಸ್ಥಾನವು ಶತಮಾನಗಳ ಇತಿಹಾಸ ಹೊಂದಿದ್ದು ತನ್ನದೇ ಆದ ಮಹತ್ವ ಹೊಂದಿದೆ. ಸದರಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ಮೂಲಕ ಇದನ್ನು ಪ್ರವಾಸಿ ಕೇಂದ್ರವನ್ನಾಗಿ ಮಾಡುವುದರ ಜೊತೆಗೆ ಗೋಕಾಕ್ದ ಅಭಿವೃದ್ಧಿಗೆ ಪೂರಕವಾದ ಚಿಂತನೆ ಇರಲಿದೆ. ಕಾರಣ ಸರ್ಕಾರ ಕೂಡಲೇ ತಮ್ಮ ಬೇಡಿಕೆಯನ್ನ ಈಡೇರಿಸಬೇಕೆಂದು ಸರ್ಕಾರವನ್ನ ಆಗ್ರಹಿಸಿದರು. ಮುನ್ನೂರು ವರ್ಷಗಳ ಹಿಂದೆ ನಿರ್ಮಾಣವಾದಂಥ ದೇವಸ್ಥಾನ, ಬಹುಶಃ ಆವತ್ತಿನ ಸಂದರ್ಭದೊಳಗೆ ಅದಕ್ಕೆ ಒಂದು ದೈವಿ ಸ್ವರೂಪ ಐತೆ ಅಂತೇಳಿ ಇಲ್ಲಿ ದೇವಸ್ಥಾನ ನಿರ್ಮಾಣ ಆಗೈತಿ. ಅದಕ್ಕೆ ಇವತ್ತು ನಮ್ಗೆ ಸರ್ಕಾರದ ಒತ್ತಾಯಿತು, ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ತನ್ಮೂಲಕ ಎರಡು ಪವಿತ್ರ ನದಿಗಳ ಸಂಗಮ ಸ್ಥಾನ ಈ ಭಾಗದ ಜನರಿಗೆ ದೊರೆಯಬೇಕು, ಅವರ ಪವಿತ್ರ ಕ್ಷೇತ್ರ, ಆ ಶಿವನನ್ನು ಆರೈಸುವಂಥ ಕ್ಷೇತ್ರ ಈ ಕೂಡಲ ಸಂಗಮೇಶ್ವರ ದೇವಸ್ಥಾನ ಬೆಳಿಬೇಕು ಅನ್ನೋಂಥ ಭಾವನೆ ನಮ್ಮದೈತಿ. ಅದಕ್ಕೆ ಇವತ್ತು ಗೋಕಾಕ್ದೊಳಗೆ ನಾವು ಒಂದು ಸಭೆ ಮಾಡಿದ್ದೀವಿ. ಆ ಸಭೆಯೊಳಗನ ಒಂದು ನಿರ್ಣಯ ಮಾಡಿದ್ದೀವಿ. ಇವತ್ತಿನ ನಮ್ಮ ಗೋಕಾಕದ ಸಚಿವರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಮುಖಾಂತರ, ಇಲ್ಲಿ ಶಾಸಕರ ಮುಖಾಂತರ ಸರ್ಕಾರದ ಗಮನ ಸೆಳೀಬೇಕು. ಇದಕ್ಕೆ ಪೂರಕವಾದಂಥ ಅಭಿವೃದ್ಧಿಗೆ ಪೂರಕವಾದಂಥ ಒಂದು ಚಾಲನೆ ಇವತ್ತೇನು ನಾಳೆ ಬಜೆಟ್ ಮಂಡನೆ ಆಗೈತಿ ಅದರೊಳಗೆ ದೊರೆಯಬೇಕನ್ನೋ ಸಲುವಾಗಿನ ಇವತ್ತು ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ದೀವಿ. ಅದಕ್ಕೆ ಪೂರಕವಾದಂಥ ಮುಂದಿನ ಕೆಲಸ ಮಾಡಾಕ್ತೀವಿ. ನಮಗೇನು ಆಗಬೇಕಾಗಿತ್ತು ಅಂದರೆ, ಇವತ್ತೇನು ನಾವು ಎದುರಿಗೆ ದೇವಸ್ಥಾನ ನೋಡ್ತೀವಿ, ಆ ದೇವಸ್ಥಾನಕ್ಕೆ ಹೋಗೋ ಸಲುವಾಗಿ ರಸ್ತೆಯ ಸೌಲಭ್ಯ ಇಲ್ಲ. ಆದರೆ ಅದಕ್ಕೆ ಸಮೀಪನ ಇವತ್ತು ಗ್ಲಾಕ್ಸೋ ಫ್ಯಾಕ್ಟ್ರಿಯಿಂದ ಗೋಕಾಕ್ ನಗರ ಕನೆಕ್ಟ್ ಆಗುವಂಗೆ ಒಂದು ಹಾದಿ ಐತಿ, ದೊಡ್ಡ ಸರ್ಕಾರಿ ಅಧಿಕೃತ ಹಾದಿ ಐತಿ. ಆ ಹಾದಿ ನಡುವೆ ಹೊಳಿ ಐತಿ. ಆ ಹೊಳಿಗೆ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಆತಂದ್ರೆ ಮಾರ್ಕಂಡೆ ನದಿಗೆ ಇಲ್ಲಿ ಸಂಗಮೇಶ್ವರ ಗುಡಿ ಹತ್ತಿರ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಆತಂದ್ರೆ ಸಂಪರ್ಕ ಸೌಲಭ್ಯ ಸರಳ ಆಕೈತಿ. ದೇವಸ್ಥಾನಕ್ಕೂ ಹೋಗ್ಬೋದು, ಇನ್ನು ಪಾಲ್ಸ್ ರೋಡಿಗೆ ಹೋಗ್ಬೋದು. ಆ ಒಂದು ಅನುಕೂಲತೆ ಆಕೈತಿ. ಇನ್ನು ಈ ಎರಡೂ ಪವಿತ್ರ ನದಿಗಳ ಸಂಗಮ ಐತಿ. ಆದರೆ ಇಲ್ಲೆಲ್ಲ ನೋಡಿದ್ರಿ ನೀವು, ಇಲ್ಲಿ ಬಂದು ಯಾರೋ ಬಂದು ನಾವು ಸ್ನಾನ ಮಾಡ್ತೀವಿ, ಒಂದು ಪವಿತ್ರ ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ತಗೋತು ಅಂದರೆ ಅದಕ್ಕೆ ಪೂರಕವಾದಂಥ ಸೌಲಭ್ಯ ಇಲ್ಲಿಲ್ಲ. ಆ ಸೌಲಭ್ಯ ಆಗಬೇಕಾಗಿತ್ತಾರೆ ಸರ್ಕಾರದ ಮುಂದೆ ನಮ್ಮದು ವಿನಂತಿ ಐತಿ. ಇವತ್ತು ಏನು ಈ ನದಿಯ ಬಲಗಡೆ ಐತಿ, ಇಲ್ಲಿ ಸಂಪೂರ್ಣವಾಗಿ ಒಂದು ದೊಡ್ಡ ಗೋಡೆ ಆಗಬೇಕು. ಆ ಗೋಡೆಗೇನ ಘಾಟ್ ಸೆಕ್ಷನ್ ಟೈಪ್ ನಿರ್ಮಾಣ ಆಗಬೇಕು. ಅಂದರೆ ಸ್ಟೆಪ್ಸ್ ವೈಸ್ ಈ ನದಿಗೆ ಹೋಗುವಂಥ ಒಂದು ಸ್ಥಿತಿ ಬರಬೇಕು. ಆ ಹೊಳಿಯೊಳಗೆ ಒಂದು 10 ಫುಟ್ ಕಾಂಕ್ರೀಟ್ ಪ್ಲೇಸ್ ಆತಂದ್ರೆ ಅಲ್ಲಿ ನಿಂತ ಈ ಪವಿತ್ರ ನದಿಯೊಳಗೆ ಸ್ನಾನ ಮಾಡಬೇಕು. ಸ್ನಾನ ಮಾಡಿಸಿದ ರಸ್ತೆ ಮುಖಾಂತರ ದೇವರ ದರ್ಶನ ಪಡಿಬೇಕು ಅನ್ನೋಂಥ ರೀತಿಯೊಳಗೆ ಸೌಲಭ್ಯ ಆದರೆ ಬಹುಶಃ ಈ ಒಂದು ಕ್ಷೇತ್ರನೂ ಧಾರ್ಮಿಕ ಕ್ಷೇತ್ರವಾಗಿ ದೊಡ್ಡ ಪ್ರಮಾಣದಾಗ ಬೆಳೀತೈತಿ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಆ ಎರಡು ನದಿಗಳ ಸಂಗಮದ ಗಂಗಾ ಸ್ನಾನ ಇವತ್ತು ನಮ್ಮ ಜನರಿಗೆ ದೊರೀತೈತಿ ಅನ್ನೋಂಥ ಭಾವನೆಯಿಂದ ಇವತ್ತು ಈ ಎರಡು ಕೋರಿಕೆಯನ್ನು ಇಟ್ಕೊಂಡು ಕೇಸಿಂದ ನಾವು ಸಭೆ ಮಾಡಿದ್ದೀವಿ. ಆ ಸಭೆಯ ಮುಖಾಂತರ ಸರ್ಕಾರವನ್ನು ಒತ್ತಾಯಪೂರ್ವಕವಾಗಿ ವಿನಂತಿ ಮಾಡ್ಕೋತೀವಿ. ಕೂಡಕ್ಕೆ ಇದಕ್ಕೆ ಪೂರಕವಾದಂಥ ಚಾಲನೆ ಕೊಡಬೇಕು ಅನ್ನೋಂಥ ಮಾತನ್ನು ಹೇಳಿ ನಮ್ಮ ಕೇಲಿ ಸೊಸೈಟಿಯ ನಿರ್ದೇಶಕರಾದ ಜಯಾನಂದ್ ಮುನವಳ್ಳಿ ಅವರು ಮತ್ತು ನಾವು ಇಬ್ಬರು ಕೂಡ ಈ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀವಿ. ಇನ್ನೆಲ್ಲ ನೋಡಿದ್ದೀವಿ. ಬಹುಶಃ ಅತ್ಯಂತ ಸೂಕ್ತ ಸ್ಥಳ ಐತಿ, ಪ್ರೇಕ್ಷಣೀಯ ಸ್ಥಳ ಐತಿ, ಧಾರ್ಮಿಕ ಸ್ಥಳ ಐತಿ. ಇದರ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಒತ್ತಾಯ ನಮ್ಮದಾಗೈತಿ. ಮಾತಾಡಿದ್ದೀವಿ.